ಮಾವನ ಜೋಕಾಳಮ್ಮ ಏನತ್ತಿ ಕುರ್ಗೋಡ್ಗೆ ಹೋಗಿ ನಿಮ್ಮ ಮೊಮ್ಮಗಳಿಗೆ ಉಪ್ಪಿನಕಾಯಿ ತರಕಾರಿ ಎರಡು ಕೊಟ್ಟು ಬರ್ತೀನಿ ಅಂದ್ರೆ ಹೀಗೆ ಹೋಗಿ ಈಗ ಬಂದ್ಬಿಟ್ರಿ 10 ನಿಮಿಷ ಕೂಡ ಆಗಲಿಲ್ಲಲ್ಲ. ಇಲ್ಲೇ ಹೀಗೆ ಹೋದ್ನ ಮತ್ತೆ ಒಬ್ಬತ್ತು ದಾರೆ ಕಣ್ಣ ಏನಜ್ಜಿ ಎಲ್ಲಿ ಹೊಂಟಿ ಅಂದ. ಕುರ್ಗೋಡಿಗೆ ಹೋಗ್ತಿದ್ದೀನಪ್ಪ, ನನ್ನ ಮೊಮ್ಮಗಳಿದ್ದಾಳೆ ಅಲ್ಲಿ, ಆಕಿಗೆ ತರಕಾರಿ ಉಪ್ಪಿನಕಾಯಿ ಕೊಟ್ಟು ಬರ್ತೀನಿ. ಅಯ್ಯ ಅಜ್ಜಿ ಕುರ್ಗೋಡ್ನಾಗೇನು ತರಕಾರಿ ಸಿಗಲ್ಲೇನು, ಇಲ್ಲಿಂದ ಯಾಕೆ ಒಯ್ಬೇಕು? ಅಯ್ಯ ನಮ್ಮನೆ ಬೆಳೆದ ತರಕಾರಿ ಅಲ್ಲೇ ಸಿಗ್ತದ ಅಂದೆ. ಅಲ್ಲಜ್ಜಿ ಯಾಕೆ ನಡ್ಕೊಂಡು ಹೋಗ್ತೀವೋ, 40 ರೂಪಾಯಿ ಕೊಟ್ಟರೆ ಆಟೋ ಬರ್ತದ, ಆಟೋಕ್ಕೆ ಹೋಗು ಅಂದ. ಹೋಗ 4 ಹೆಜ್ಜೆಲ್ಲ ಎದಕ್ಕೆ ಆಟೋಕ್ಕೆ 40 ರೂಪಾಯಿ ಇಡಲಿ ಅಂತಂದು ಅನ್ಯ. ಅಜ್ಜಿ ಒಂದು ಹೋಳು ಉಪ್ಪಿನಕಾಯಿ ಹಾಕಿಬಿಡಜ್ಜಿ ನನ್ನ ಕೈಯಾಗ, ನಾನು ತಿಂದು ಬಾಯಿ ಚಪ್ಪರ್ಸ್ಕೊಂತ ನಿಮ್ಮ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ನಿಮ್ಮ ಬಸ್ ಹತ್ತಿಂದೆ ನಿನ್ನ ಕೈಯಾಗ ಉಪ್ಪಿನಕಾಯಿ ಜಾಡಿ ತರಕಾರಿ 2 ನಿನ್ನ ಕೈಯಾಗ ಕೊಡ್ತೀನಿ ಅಂದ. ಒಂದು ಹೋಳು ಉಪ್ಪಿನಕಾಯಿ ಕೊಟ್ಟೆ ಚಪ್ಪರ್ಸ್ಕೊತ ನಾನು ಹಿಂದೆ ಉಪ್ಪಿನಕಾಯಿ ಜಾಡಿ ಹಿಡ್ಕೊಂಡ, ನಂದು ತರಕಾರಿ ಬ್ಯಾಗು ಹಿಡ್ಕೊಂಡ ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಇನ್ನೇ ನಾನು ಬಸ್ ಹತ್ರಿ ತಿರುಗಿ ನೋಡ್ಬೇಕು, ಉಪ್ಪಿನಕಾಯಿ ಜಾಡಿ ಇಲ್ಲ, ಆತನೂ ಇಲ್ಲ, ನಂದು ತರಕಾರಿ ಬ್ಯಾಗು ಇಲ್ಲ ನೋಡೋ. ಅವು ಎರಡೂ ಉಪ್ಪಿನಕಾಯಿ ಜಾಡಿನೂ ತರಕಾರಿ ತೊಗೊಂಡು ಮಾಯಾಗಿ ಹೋಗೇ ಬಿಟ್ಟ. 40 ರೂಪಾಯಿ ಆಟ ಕೊಟ್ಟಿದ್ದು ಸಲೀಸ್ ಹೋಗ್ತಿದ್ದಂಗಿ ಅವನ್ನೆಲ್ಲ ಕಳ್ಕೊಂಡು ಮನೆಗೆ ಬಂದು ನೋಡಿ ಹುಚ್ಚು ಮಂಗಾಗಿ. ಅಯ್ಯೋ ಹೋಗ್ಲಿ ಬಿಡತ್ತಿ. ಚೆನ್ನಾಗಿದೆ ಜೋಕ್, ಚೆನ್ನಾಗಿದೆ.